ಕಾಡ್ಕೊಂಡು ಹಾರುತ್ತೆ, ಕಾಡ್ಕೊಂಡಿದೆ, ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ. ಮತ್ತೊಂದು ಗೆಣಸು ಅಲ್ಲಿ ಬಿಟ್ಟಿದ್ದಾನಂತೆ, ಬಂದುಬಿಟ್ಟು ಹೆಂಗಸು ಇಲ್ಲಿಂದ ಮಾಯ. ಶಾರ್ಟ್ ಕೊಡಿ, ಸ್ಲಿಪ್ ಆಗುತ್ತೆ. Some random stuff when I see camera. But you know what? What kind of random stuff you do? Hello man. Something random. Like see. This. 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 What about this? ಕಾಡ್ಕೊಂಡು ಹಾರಬೇಕಂತ ಅವತ್ತು ಮೇಡಮ್ ಅಂತ ಹೇಳಿದ್ದೀನಿ. ಕಾಡ್ಕೊಂಡು ಹಾರುತ್ತೆ, ಕಾಡ್ಕೊಂಡಿದೆ, ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ. ನಥಿಂಗ್ ಅಂತ ಹೇಳಿದ್ರು. ಅವ್ರು ಈ ಕಡೆ ಬರಬೇಕಾದ್ರೆ ಇಲ್ಲಿ ಹಾರೋದು ಪಕ್ಕ. ಇಲ್ಲೇ ನೋಡಿ ಸಾರು ಹೋಗಿ ಜಸ್ಟ್ ಮಿಸ್ ಅಷ್ಟೇ, ಇಲ್ಲ ಅಂದರೆ ತುಂಬ್ಕೊಂಡು ಹೋಗೋದೆ. ಹೌದಾ? ತುಂಬ ಇದ್ವಾ? ತುಂಬ ಇತ್ತು. ಏನೋ ಗೊತ್ತಾಗ್ತಿದೆ ಈಗ. ಅದೇ ಅದು ಸೆನ್ಸ್ ಮಾಡುತ್ತಲ್ವಾ, ಗೊತ್ತಾಗುತ್ತೆ ಅದಕ್ಕೆ. ಅದಕ್ಕೆ ಗೊತ್ತಾಗುತ್ತೆ. ಹೌದು. ಇಲ್ಲಿವರೆಗೂ ಟಾಟಾ ಅವ್ರದ್ದು ಎಸ್ಟೇಟು. ಇದಾದ್ಮೇಲೆ ಫಾರೆಸ್ಟ್ ಅವ್ರದ್ದು. ಮೇಲೆ ಫಾರೆಸ್ಟ್ ಅವರು, ಅವರಿಗೆ ಬಿಡ್ತಿಲ್ಲ. ವಾವ್, ಪಾಂಡು. ಈ ನೀರು ಟಾಟಾ ಇದು ಅವರು ಬದನೇಕಾಯಿ ಎಸ್ಟೇಟ್ಗೆ ಕುಡಿಲಿಕ್ಕೆ ನೀರು ಹೋಗುತ್ತೆ. ಹೌದಾ? ಇಲ್ಲಿಂದ ಒಂದು 300 ಮನೆ ಇದೆ. 300 ಮನೆಗೆ ಇದೇ ನೀರು. ಇದೇ ನೀರು ಬಿಡಿ, ಫ್ರೆಶ್ ವಾಟರ್ ಅಲ್ವಾ, ಮಿನರಲ್ ವಾಟರ್ ಇದಕ್ಕಿಂತ ಯಾವುದೂ ಇಲ್ಲ. ಮಾಡಿ ತೊಂದರೆ ಇಲ್ಲ. ಅವೆಲ್ಲ ಮಾಡಂಗಿಲ್ಲ ಗುರು ಕಾಡಲ್ಲಿ. ಸರ್ ಜೋಪಾನ. ಕಾಡು ಇಂದ ಆಚೆ ಬರ್ತಾ ಇದ್ದೀವಿ. ಫುಲ್ ಗುಡ್ಡ ನೋಡ್ರು, ಹೇಗಿದೆ ಪ್ರಕೃತಿ, ನಮ್ಮ ಪ್ರಕೃತಿ. It was on my pant. ಜಿಗಣೆ. ಅಲ್ಲಿ ಕೆಳಗೆ ಹೋಗಿ ಸರ್, ಅಲ್ಲಿ ತನಕ ಹೋಗಿ, ಅಲ್ಲಿ ತನಕ ಹೋಗಿ. ವಾವ್, ಹೆಂಗ್ರು, ಹೆಂಗಿದೆ ಬ್ಯೂಟಿ. ವಾವ್, ಎಷ್ಟು ಸುಂದರವಾಗಿದೆ ಗುರು, ವೆರಿ ಬ್ಯೂಟಿಫುಲ್. ವಾವ್, ಬೆಟ್ಟದ ಮೇಲೆ ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ. ಏನು ರೋಡೇ ಕಾಣ್ತಾ ಇಲ್ಲವಲ್ಲ ಗುರು. ಫುಲ್ ಕೂಲ್, ಕಣ್ಣಗೆ ಗಾಳಿ ಬೀಸ್ತಾ ಇದೆ ನೋಡಿ, ಹೆಂಗೆ ಕವರ್ ಆಗಿದೆ ಫಾಗು. ವಾವ್, ಬಾ.
ದಾಟಬೇಕು. ಮೇತಿ ಗುಡ್ಡ ಹೋಗ್ಬೇಕಾದ್ರೆ 5 ಗುಡ್ಡ ದಾಟಬೇಕು. ಈಗ ನಾವೀಗ ಒಂದೇ ಬೆಟ್ಟ ಹತ್ತಿದ್ವಿ. ಈಗ ಈ ಗುಡ್ಡಕ್ಕೆ ಹೆಸರಿದೆಯಾ? ಗಾಳಿಗುಡ್ಡ ಅಂತ. ಗಾಳಿಗುಡ್ಡ ಆಮೇಲೆ ಸಿಗೋದು ಮೇರ್ತಿ ಗುಡ್ಡ. ಇನ್ನು ಹತ್ತಬೇಕು, 5 ಬೆಟ್ಟ ಹತ್ತಬೇಕು. ಎರಡನೇ ಗುಡ್ಡ ಯಾವುದು? ಅದಕ್ಕೆ ಹೆಸರಿದೆಯಾ? ಹೆಸರಿಲ್ಲ. ಕೊನೆ ಗುಡ್ಡ ಮೇತಿ ಗುಡ್ಡ ಲಾಸ್ಟ್. ಬನ್ನಿ ಹೋಗೋಣ. ಅಲ್ಲಿ ಗಣಪನ ಒಂದು ಗುಡಿ ಇದೆ. ಹೌದಾ? ಅದೇ ಮೇರುತಿ ಗುಡ್ಡ ಅಂತ ಏನಕ್ಕೆ ಕರೀತಾರೆ? ರೈತರ ಕಾಲದಲ್ಲಿ ಮಾರುತಿ ಅಂತ ಹೆಸರು. ಅದು ಮೇರುತಿ ಅಂದರೆ ಆಲ್ಮೋಸ್ಟ್ ನನಗೆ ಹೇಳಿದಂದರೆ ನಮ್ಮ ತಾತ ಮುತ್ತಾತ ಅವರು ಹೇಳಿದ್ದು. ಅವಾಗೆಲ್ಲ ಊಟ ಮಾಡಲಿಕ್ಕೆಲ್ಲ ಭಾರಿ ಕಷ್ಟ. ಈ ಗುಡ್ಡದಲ್ಲಿ ಗೆಣಸಲ್ಲಿತ್ತಂತೆ. ಒಂದು ಕೋಲ್ ತಗೊಂಡು ಹೋಗೋದು ಊಟಕ್ಕೆ. ಮಗನ ಕರ್ಕೊಂಡು ಬಂದು ಗೆಣಸೆಲ್ಲ ಕಿತ್ತು ಆ ಪಟ್ಟಿ ಮನೆಗೆ ಹೋಗ್ಬಿಟ್ಟು ಇಟ್ಟು ಮತ್ತೊಂದು ಗೆಣಸು ಅಲ್ಲೇ ಬಿಟ್ಟಿದ್ದೇನಂತೆ. ಬಂದುಬಿಟ್ಟು ಆ ಹೆಂಗಸು ಇಲ್ಲಿಂದ ಮಾಯ. ಎಲ್ಲಿಗೋದ್ರೂ ಗೊತ್ತಿಲ್ಲ. ಅವಾಗ ಹೋಗಿ ಮೇರ್ತಿ ಹೋಗಿದ್ದು ಗುಡ್ಡಕ್ಕೆ ಇನ್ನೂ ಇಲ್ಲ ಅಂತ. ಹಾಗಾಗಿ ಹೆಸರು ಬಂದಿದೆ ಅಂತ ನಮ್ಮ ತಾತ ಮುತ್ತಾತದ್ದು ನಾನು ಹೇಳಿದ್ದು. ಈಗ ನಮ್ಮ ಅಪ್ಪಾಜಿಯವರು ಹೇಳಿದ್ದು. ಹೌದಾ? ಹಾಗಾಗಿ ಮೇರ್ತಿ ಗುಡ್ಡ ಅಂತ ಹೆಸರು ಬಂತು. ಫೇಮಸ್ ಬೆಟ್ಟ ಇದು. ಚೆನ್ನಾಗಿದೆ ಸರ್. ಮತ್ತೆ ಅಲ್ಲಿ ಮೇಲೆ ನಮ್ಮ ಸ್ವಲ್ಪ ಸೂರ್ಯ ಕಾಣ್ತಾ ಇದ್ದಾನೆ. ಮೋಡದ ಮರೆಯಲ್ಲಿ ಸೂರ್ಯ ಬರುತ್ತಿರುವನು. ಮೇರುತಿ ಗುಡ್ಡ ನೋಡಿ. ಇದೆ ಎಂಡ್ ಪಾಯಿಂಟು. ಇದ್ದೀವಿ ನೋಡಿ. ಏನು ಕಾಣ್ತಾ ಇಲ್ಲ. ಗಾಳಿ ಬಿಸ್ತಿದೆ. ಏನು ಕಾಣ್ತಿಲ್ಲ. ಫುಲ್ ಪಾಪ ಹೊರಬಿಟ್ಟಿದೆ. ವಾವ್. ಮೇರುತಿ ಗುಡ್ಡ. ಇಲ್ಲಿ ಮೇಲ್ಗಡೆ ಮಾರುತಿ ದೇವರದು ಟೆಂಪಲ್ ಇದೆ. ಚಿಕ್ಕ ಗುಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ದೀಪ ಎಲ್ಲ ಹಚ್ಚಿದ್ದಾರೆ, ಹೂವು ಮುಡಿಸಿದ್ದಾರೆ, ಗಂಟೆ ಎಲ್ಲ ಇದೆ. ಚೆನ್ನಾಗಿಲ್ವಾ? ವರ್ಷಕ್ಕೆ ಎಷ್ಟು ಪೂಜೆ ಮಾಡ್ತಾರೆ? ಅಡಿಕೆ ಟೈಮಲ್ಲಿ ಗಾಳಿ ಕಮ್ಮಿ ಆಗಬೇಕಾದ್ರೆ ಗಣಪತಿ ಪೂಜೆ. ಗಾಳಿ ಕಮ್ಮಿ. ಸರಿ ಸರಿ. ಹಾಗಾಗಿ ನೋಡಿ ಬರ್ತಿದ್ದಾರಾ? ಏನಂತ ಬರ್ತಿದ್ದಾರೆ? ಮೊದಲಿಗೆ ಬರೀ ಕಲ್ಲಿತ್ತು ಅಷ್ಟೇ.
ದಬ 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 ಅಂತ ಪಲ್ಟಿ. Prashant, that is called Kutikarpa.